ರೂಪದಲ್ಲಿದನೋ ಗೊತ್ತಾಗತ್ತೆ. ವತ್ಸಾಸುರ ಈ ಬಲರಾಮನನ್ನ ಒಂದೇ ಪ್ರಹಾರಕ್ಕೆ ಸೋಲಿಸ್ಬಿಟ್ಟ. ಇದರ ಅರ್ಥ ಏನಂದ್ರೆ ಈ ಬಲರಾಮ ವಿಷ್ಣುವಿನ ಅಂಶ ಅಲ್ಲ. ಹಾಗಾದ್ರೆ ಇನ್ಯಾರು ಆ ಮಾಯಾವಿ ವಿಷ್ಣುವಿನ ಅಂಶ? ಎಲ್ಲರನ್ನು ಕಾಪಾಡಬೇಕು ಅಂದ್ರೆ ವತ್ಸಾಸುರನ್ನ ಇಲ್ಲಿಂದ ದೂರ ಕರ್ಕೊಂಡೋಗ್ಬೇಕು. ನಡಿ, ಈಗ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ. ಸರಿನಾ ವತ್ಸಾಸುರ? ಆದ್ರೆ ನಾನ್ ನಿಮ್ಮೇಲ್ ಆಕ್ರಮಣ ಮಾಡದೇ ಇದ್ರೆ ನೀವು ನನ್ನ ಹತ್ಯೆಯನ್ನ ಮಾಡೋದಿಲ್ಲ. ನಿಮ್ಮ ಕೈಗಳಿಂದ ನನ್ನ ಹತ್ಯೆ ಆಗೋವರೆಗೂ ನನ್ನ ಉದ್ಧಾರವೂ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಮೇಲೆ ಆಕ್ರಮಣ ಮಾಡಲೇಬೇಕು ಪ್ರಭು. ನನ್ಗೇನಾಗಕ್ ಸಾಧ್ಯ ಹೇಳು? ಆದ್ರೆ ಕೃಷ್ಣ, ಆ ರಾಕ್ಷಸ ಎಲ್ಲೋದ? ರಾಮ, ಅವನನ್ನ ನಾನು ಹುಡುಕ್ತಿದ್ದೀನಿ. ಸಿಕ್ಕಿದ್ರೆ ನನ್ಗೂ ಹೇಳು. ನಾನಿನ್ನೂ ಅವನ ಹತ್ರ ಪೂರ್ತಿ ಮಾತಾಡೇ ಇಲ್ಲ. ಆದ್ರೆ ಕೃಷ್ಣ, ಆ ರಾಕ್ಷಸ ಬಂದು ಇಲ್ಲಿ ಯಾರಿಗೂ ತೊಂದ್ರೆ ಕೊಡ್ದೆ ಅದ್ಹೇಗ್ ಸುಮ್ನೆ ಹೋದ ಹೇಳು? ಅಣ್ಣ, ನನ್ಗನ್ಸುತ್ತೆ ಇದೆಲ್ಲ ಪವಿತ್ರ ಚಿಹ್ನೆ ಓಮಿಂದಾಗಿದ್ದು ಅಂತ. ಅಮ್ಮ ಹೇಳ್ತಾಳಲ್ವಾ, ಯಾರ್ ಧರ್ಮದ ರಕ್ಷಣೆ ಮಾಡ್ತಾರೋ ಅವರನ್ನ ಧರ್ಮನೇ ರಕ್ಷಿಸುತ್ತೆ. ಅದೇ ಓಂ ಚಿಹ್ನೆ ನಮ್ಮೆಲ್ರನ್ನ ವತ್ಸಾಸುರನಿಂದ ಕಾಪಾಡಿತ್ತು. ಗೆಳೆಯರೇ, ಗೋಧೂಳಿಗೂ ಮೊದ್ಲು ನಾವು ಗೋಕುಲಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಅಮ್ಮಂಗ್ ಚಿಂತೆ ಆಗುತ್ತೆ. ಬನ್ನಿ ಎಲ್ರು, ಬನ್ನಿ, ಬೇಗ ಹೋಗೋಣ. ಯಾರಿಗೂ ತೊಂದರೆ ಕೊಡದೆ ವತ್ಸಾಸುರ ಎಲ್ಲಿಗೆ ಹೋಗಕ್ ಸಾಧ್ಯ? ಹೇಗ್ ಹೋಗ್ತಾನೆ? ರಾಧೆ ಪುಟ್ಟಿ, ಅಮ್ಮ ಮತ್ತೆ ಬೆಣ್ಣೆ ಮಧ್ಯೆ ಈ ಹಠಮಾರಿ ಗೋಪಿಕೆ ಎಲ್ಲಿಂದ ಬಂದ್ಲು? ಅತ್ತೆ, ಕೃಷ್ಣ ಬೆಣ್ಣೆ ತಿನ್ನೋಲ್ಲ ಅನ್ನೋ ಶಪಥ ನಾನ್ ಹೇಳಿದ್ದಕ್ಕೆ ಮಾಡಿದ್ದು. ಅದಕ್ಕೆ ಕೃಷ್ಣನ್ಗೆ ನಾನೇ ಬೆಣ್ಣೆ ತಿನ್ನಿಸ್ತೀನಿ. ಇದಿನ್ನೂ ಒಳ್ಳೇದಾಯ್ತು. ನೀನೇ ತಿನ್ಸು ಬೆಣ್ಣೆನ. ರಾಧೆ, ನಾನ್ ಬೆಣ್ಣೆ ತಿನ್ನೋಕೆ ತಯಾರು. ಆದ್ರೆ ಮೊದ್ಲು ಇದನ್ನ ಹೇಳು, ಬೆಣ್ಣೆ ತಿನ್ಸೋದ್ರ ಹಿಂದೆ ನಿನ್ ಉಪಾಯ ಏನೂ ಇಲ್ಲ ತಾನೆ? ಗೊಲ್ಲ, ನಾನ್ ರಾಧೆ. ನಾನ್ ಏನೇ ಮಾಡಿದ್ರು ಎದುರಲ್ಲೇ ಮಾಡೋದು. ನಿನ್ ಹಾಗೆ ಕದ್ದು ಮುಚ್ಚಿ ಅಲ್ಲ. ನಾನ್ ನಿನಗೆ ಬೆಣ್ಣೆ ತಿನ್ನಿಸ್ತಿರೋದು ಯಾಕಂದ್ರೆ ಎಲ್ಲ ಗೋಪ ಬಾಲಕರಿಗೂ ತುಂಬಾ ಬೇಗ ಬೆಣ್ಣೆ ಸಿಗ್ಲಿ ಅಂತ. ಹಾಗಾದ್ರೆ ಈಗ್ಲೇ ಬೆಣ್ಣೆ ತಿನ್ಸು. ದೇವರ್ಷಿ, ಇಂದು ರಾಧೆಯಿಂದ ಭಕ್ತಿ ಮತ್ತು ಶ್ರದ್ಧೆಯ ಒಂದು ಹೊಸ ಪರಂಪರೆ ಹುಟ್ಟಿಕೊಂಡಿದೆ. ಹೊಸ ಪರಂಪರೆಯೇ? ಪ್ರಭು, ನನಗೂ ಅರ್ಥವಾಗಲಿಲ್ಲ. ದೇವಿ, ಇಂದು ಯಾವ ರೀತಿಯಲ್ಲಿ ನೀನು ನನಗೆ ಬೆಣ್ಣೆಯ ನೈವೇದ್ಯ ಇಟ್ಟೆಯೋ ಅದೇ ರೀತಿ ಭವಿಷ್ಯದಲ್ಲಿ ಯಾರಾದರೂ ನನಗೆ ಪೂರ್ಣ ಭಕ್ತಿ, ಶ್ರದ್ಧೆ ಮತ್ತು ಪ್ರೇಮದಿಂದ ನೈವೇದ್ಯ ಮಾಡಿದಲ್ಲಿ ಅವರ ಜೀವನದ ಎಲ್ಲ ದುಃಖ, ದರಿದ್ರತೆ ಮತ್ತು ಅಭಾವ ಶಾಶ್ವತವಾಗಿ ಸಮಾಪ್ತವಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಸದಾ ಸಮೃದ್ಧಿಯೇ ತುಂಬಿಕೊಳ್ಳುತ್ತದೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ.
ಈ ಕಾಲನೊಂದಿಗೆ ಶತ್ರುತ್ವ ಬೆಳೆಸಿದ್ದೀರಿ. ಇಲ್ಲಿಯವರೆಗೂ ನಾನು ನಿಮ್ಮನ್ನು ನನ್ನ ಪ್ರಜೆಗಳೆಂದು ತಿಳಿದು ಕ್ಷಮಿಸುತ್ತಾ ಬಂದೆ. ಆದರೆ ಈಗ ನೀವು ನನ್ನ ಶತ್ರು. ಮತ್ತು ಈ ಭಗವಂತ ಕಂಸನ ಬಳಿ ಶತ್ರುಗಳಿಗೆ ಒಂದೇ ಶಿಕ್ಷೆ ಇದೆ, ಮೃತ್ಯು. ಇದೇ ಬರುವ ಅಮಾವಾಸ್ಯೆಯಂದು ಬ್ರಜಮಂಡಲವನ್ನು ರಣರಂಗ ಮಾಡುತ್ತೇನೆ. ಒಬ್ಬರು ಜೀವಂತವಾಗಿ ಉಳಿಯುವುದಿಲ್ಲ, ಯಾರೂ ಇಲ್ಲ. ವಿಷ್ಣು, ಈ ಬ್ರಜಮಂಡಲದ ಜನರು ನಿನಗೆ ಅತ್ಯಂತ ಪ್ರಿಯರಲ್ಲವೇ? ಇನ್ನು ನಿನ್ನ ಈ ಪ್ರಿಯ ಜನರಿಗೆ ಮುಕ್ತಿ ನೀಡಿ ನಾನು ಶಾಶ್ವತವಾಗಿ ಅಜಯನಾಗುತ್ತೇನೆ, ಅಭಯನಾಗುತ್ತೇನೆ. ಚಕ್ರಧಾರಿ ವಿಷ್ಣು, ಭಗವಂತ ಕಂಸ, ಅಭಯಿ, ನಾನು ಯಾರಿಂದಲೂ ಭಯಭೀತನಾಗುವುದೇ. ಅಶ್ವಧ್ವನಿ, ಯಾರು ನೀನು? ಇಷ್ಟೇ, ಇಲ್ಲಾಗಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಕ್ಕೆ ನೀನಿನ್ನು ಪುಟ್ಟ ಹುಡುಗ. ಜ್ಞಾನ ಇರೋದಕ್ಕೂ ಅದನ್ನ ಪ್ರಯೋಗ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ರಾಜಂಗೆ ಕೋಪ ಬಂದಾಗ ಪ್ರಜೆಗಳು ಬೇಡ್ಕೊಳ್ಳೋದ್ರಿಂದ ಮಾತ್ರ ಅವರು ತಮ್ಮ ಜೀವ ರಕ್ಷಣೆ ಮಾಡ್ಕೊಳಕ್ ಸಾಧ್ಯ. ಆದ್ರೆ ಹೀಗೂ ಇರ್ಬೋದಲ್ವ ಅಪ್ಪ? ಮಹಾರಾಜ ಕಂಸನ್ ಕೋಪಕ್ಕೆ ಕಾರಣ ಅವನ್ ಭಯನೇ ಆಗಿದ್ರೆ ಅವನಿಗೆ ಭಯ ಆಗಿರ್ಬೋದು. ಅದಕ್ಕೆ ಆಕಾಶವಾಣಿ ಹೇಳಿ ನಮ್ಮನ್ನ ಎದುರಿಸಕ್ ನೋಡ್ತಿರ್ಬೋದು, ಅವನ್ನ ವಿರೋಧಿಸೋದ್ ನಿಲ್ಸ್ಲಿ ಅಂತ. ಗೋಕುಲವಾಸಿಗಳೇ, ಅಮ್ಮ ಹೇಳ್ತಾಳೆ, ಯಾವ ಮನುಷ್ಯ ತಾನೇ ಎದುರ್ಕೋತಾನೋ ಅವನು ಬೇರೆಯವ್ರನ್ನ ಎದುರಿಸೋಕೆ ಪ್ರಯತ್ನ ಮಾಡ್ತಾನೆ. ಇವತ್ ಕಂಸ ಮಾವ ಮಾಡಿರೋದೆಲ್ಲ ಒಬ್ಬ ಹೆದರಿರೋ ವ್ಯಕ್ತಿ ಮಾಡೋ ಕೆಲ್ಸಾನೇ. ನಾನ್ ಹೇಳ್ತಿರೋದ್ ನಿಜ ತಾನೇ? ನನ್ನ ಶತ್ರುವಿನ ಬಗ್ಗೆ ಪೂರ್ತಿ ಅರಿಯದೆ ಅವನ ಹಿಂದೆ ಹೋಗಬಾರದು. ಭಯವೇನಿಲ್ಲ ನನಗೆ, ಆದರೆ ಬುದ್ಧಿವಂತ ಅಷ್ಟೇ. ಏಯ್, ನೀನು ಯಾರೇ ಇರಲಿ, ಇನ್ನು ಮುಂದೆ ಈ ಅರಮನೆಗೆ ಬರುವ ತಪ್ಪು ಮಾಡಬೇಡ. ಬಂದರೆ ಮೃತ್ಯು ಮಾತ್ರ ದೊರೆಯುತ್ತದೆ. ಕಾಲನೇಮಿ ನಾನು. ನೀನು ಎಷ್ಟಾದರೂ ಪ್ರಯತ್ನಿಸು ಕಂಸ, ಎಚ್ಚೆತ್ತುಕೊಳ್ಳಲೇಬೇಕು. ನಿಮಗೆಲ್ಲ ಮಹಾರಾಜ ಕಂಸರ ಬಗ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನೇ ಮಾಡೋರು. ಅಯ್ಯೋ ದೇವ್ರುಗಳೇ ಅವ್ರನ್ನ ಕಂಡ್ರೆ ಹೆದರ್ತಾರಂತೆ. ಈ ಸಲ ಅಂತೂ ಇದು ಅವ್ರ ಮರ್ಯಾದೆ ಪ್ರಶ್ನೆ. ನನಗಿರೋದು ಒಂದೇ ಭಯ, ಈ ಅಮಾವಾಸ್ಯೆ ದಿನ ಮಹಾರಾಜ ಕಂಸರ ಅಶರೀರವಾಣಿ ಸತ್ಯ ಆದ್ರೆ ಅಂತ. ನಾವು ಕಂಸನ್ ಮುಂದೆ ತಲೆ ಬಾಗೋದಿಲ್ಲ, ಹೋರಾಡ್ತೀವಿ ನಾವು. ಹೌದು ಹೌದು, ಹೋರಾಡ್ತೀವಿ, ತಲೆ ಬಾಗೋದಿಲ್ಲ, ಹೋರಾಡ್ತೀವಿ ನಾವು. ಗೋಕುಲದವ್ರಿಗೆಲ್ಲ ಅರ್ಥ ಆಯ್ತು. ಆದ್ರೆ ಅಪ್ಪ, ನೀವ್ ಮಾತ್ರ ಯಾಕೆ ಎಲ್ಲ ವಿಷಯನ ವಿರೋಧಿಸ್ತಾ ಇದ್ದೀರಾ? ಅಂತದ್ದೇನಾಗಿದೆ ಅಪ್ಪ? ಯಾವಾಗ್ಲೂ ಧರ್ಮದ ಪರ ಇದ್ದವರು ಇವತ್ತು ಅಧರ್ಮದ ಪರ ಮಾತಾಡ್ತಿದ್ದೀರಲ್ಲ. ಬಾಲಕ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಸಂಪೂರ್ಣ ಗೋಕುಲವಾಸಿಗಳ ಹೃದಯ ಗೆದ್ದುಬಿಟ್ಟೆ. ಇದರಿಂದ ನನಗೆ ಅರ್ಥ ಆಗ್ತಿರೋದೇನಂದ್ರೆ ನೀನ್ ಯಾರೋ ಸಾಧಾರಣ ಬಾಲಕನಲ್ಲ, ಆದರೆ ನೀನು ವಿಷ್ಣುವಿನ ಅಂಶ ಹೌದೋ ಅಲ್ವೋ ಅನ್ನೋದು ಅಮಾವಾಸ್ಯೆಯ ರಾತ್ರಿಯೇ ತಿಳಿಯೋದು. ನಾನು ಅಮಾವಾಸ್ಯೆಯ ಕರಾಳ ರಾತ್ರಿಗಾಗಿ ಕಾಯ್ತಾ ಇದ್ದೀನಿ. ಅಂದು ಸಂಪೂರ್ಣ ವೃಜಮಂಡಲದಲ್ಲಿ ಮೃತ್ಯುವಿನ ತಾಂಡವ ನಡೆಯಲಿದೆ.
ನನಗೂ ನಂಬಿಕೆ ಬರ್ತಿಲ್ಲ ಕೃಷ್ಣ, ಆದ್ರೆ ಇದೇ ಸತ್ಯ. ಈಗ ಪೂರ್ತಿ ಬ್ರಜಮಂಡಲದಲ್ಲಿ ಒಬ್ರು ಮಕ್ಕಳು ಒಂದು ಹಸುನು ಉಳಿದಿಲ್ಲ. ಕೃಷ್ಣ, ಇವರೆಲ್ಲ ಅದೇ ಮಕ್ಕಳು. ನೀನ್ ಹೇಳಿದ್ದಕ್ಕಾಗಿ ಅವರು ಇಡೀ ಬ್ರಜಮಂಡಲದ ಬೆಣ್ಣೆ ಕದ್ದಿದ್ರು. ನೀವೇನು ಯೋಚನೆ ಮಾಡ್ಬೇಡಿ, ನನ್ ಗೆಳೆಯರಿಗೆ ಏನಾಗೋದಕ್ಕೂ ಬಿಡಲ್ಲ. ನಮ್ ಗೋಪ ಬಾಲಕರಿಗೆ ಮತ್ತು ಹಸುಗಳಿಗೆ ಯಾರು ಏನು ತೊಂದರೆ ಮಾಡಕ್ಕಾಗಲ್ಲ. ಅವ್ರು ಎಲ್ಲೇ ಇದ್ರು ಸರಿ, ನಾನ್ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಇದು ನಾನ್ ಕೊಡ್ತಿರೋ ಮಾತು. ಹಾ ಕೃಷ್ಣ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ಸರಿ ಅಣ್ಣ. ಕೃಷ್ಣ, ನಾನು ನಿಮ್ ಜೊತೆ ಬರ್ತೀನಿ. ಸರಿ ರಾಧೆ, ಬಾ ಅಣ್ಣ, ಬಾ ರಾಧೆ. ಕೃಷ್ಣ, ಬಲರಾಮ, ರಾಧೆ ಕೇಳಿ ಇಲ್ಲಿ. ಇದೊಂದು ಪರೀಕ್ಷೆ. ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವಿ, ಅಧರ್ಮ ಸದಾ ಜನರ ಭಯದ ಮೇಲೆ ಸವಾರಿ ಮಾಡುತ್ತದೆ. ಕೃಷ್ಣನ ಕಾರಣದಿಂದ ಬ್ರಜವಾಸಿಗಳಿಗೆ ಕಂಸನ ಮೇಲಿರುವ ಭಯ ಸಮಾಪ್ತವಾಗುತ್ತಿದೆ. ಇದರಿಂದ ಪಾಪಿ ಕಂಸ ಅವರ ಧೈರ್ಯವನ್ನು ಕಸಿಯಲು ಯೋಜನೆ ರಚಿಸಿದ್ದಾನೆ. ಆದ್ದರಿಂದ ಈ ಘಟನೆ ಬ್ರಜವಾಸಿಗಳಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಒಮ್ಮೆ ಬ್ರಜವಾಸಿಗಳು ಈ ಪರೀಕ್ಷೆಯಲ್ಲಿ ಸಫಲರಾದರೆ ಅವರೊಳಗಿನ ಭಯ ಆತ್ಮವಿಶ್ವಾಸವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಗ ಮಾತ್ರ ಕಂಸನ ಅಧರ್ಮ ಈ ಜಗತ್ತಿನಿಂದ ಶಾಶ್ವತವಾಗಿ ಸಮಾಪ್ತವಾಗುತ್ತದೆ. ಈಗ ನೋಡಬೇಕಿರುವುದು ಬ್ರಜವಾಸಿಗಳು ಈ ಪರೀಕ್ಷೆಯನ್ನು ಹೇಗೆ ಎದುರಿಸುತ್ತಾರೆಂದು. ಯಾಕಂದ್ರೆ ಎರಡೂ ದಾರಿಯಲ್ಲಿ ಅಧರ್ಮಕ್ಕೆ ಗೆಲುವಾಗೋದು. ಇವತ್ ನನಗೆ ಪೂರ್ತಿ ನಂಬಿಕೆ ಬಂತು. ನೀನ್ ಯಾರೇ ಆಗಿದ್ರು ನನ್ನ ಮಿತ್ರ ನಂದ ಅಂತೂ ಖಂಡಿತ ಅಲ್ಲ. ನನಗ್ ಗೊತ್ತಿರೋ ನಂದ ಹೀಗೆ ಅಧರ್ಮದ ದಾರಿ ಖಂಡಿತವಾಗ್ಲೂ ಹೋಗಲ್ಲ, ಯಾವತ್ತೂ ಇಲ್ಲ. ನಿಮ್ಮ ಜೀವದ ಗೆಳೆಯ ನಂದಣ್ಣನೇ ಹೇಳಿದ್ದು. ಗೋಕುಲದ ಬೆಣ್ಣೆನ ಕದಿಯೋಕೆ ನೀವೇ ಹೇಳಿದ್ದಂತೆ. ನನ್ನ ಮಿತ್ರ ನಂದ ಯಾವತ್ತೂ ಸತ್ಯನಾರಾಯಣನ್ ಪ್ರಸಾದನ ತಿರಸ್ಕರಿಸಿರ್ಲಿಲ್ಲ. ಅಲ್ಲದೆ ಪದೇ ಪದೇ ಕಂಸನ್ ಪರವಾಗಿ ಮಾತಾಡೋದು ಅಂದ್ರೆ ಖಂಡಿತ ನಿನ್ನ ನಂದ ಅಂತೂ ಅಲ್ಲ. ನನ್ನ ನಂದ ಯಾವತ್ತೂ ಹೀಗಿರ್ಲಿಲ್ಲ, ಹೀಗಾಗೋದೂ ಇಲ್ಲ. ಇವತ್ತು ನಾನು ತಿಳ್ಕೊಳ್ಳೇಬೇಕು, ನಂದನ್ ವೇಷದಲ್ಲಿ ಬಂದಿರೋ ನೀನ್ ಯಾರು ಅಂತ. ನಂದ ಎಲ್ಲಿದ್ದಾನೆ ಅಂತನೂ ತಿಳ್ಕೋಬೇಕು. ಎಲ್ಲಿದ್ದೀರಾ? ಕೃಷ್ಣ, ಇಲ್ಲಂತೂ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಹೌದು ಕೃಷ್ಣ, ಇಲ್ಲಿ ನೋಡಿದ್ರೆ ತುಂಬಾ ವರ್ಷದಿಂದ ಈ ಕಾಡಿಗೆ ಗೊಲ್ಲರೂ ಬಂದಿಲ್ಲ, ದನಗಳು ಬಂದಿಲ್ಲ ಅನ್ಸುತ್ತೆ. ಈಗ ನಾವ್ ಏನ್ ಮಾಡೋದು ಕೃಷ್ಣ? ಅಣ್ಣ, ನಾವು ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ ನೋಡ್ಬೇಕು. ನಮ್ ಗೆಳೆಯರ್ನ ಹುಡ್ಕ್ಲೇಬೇಕು. ಅಣ್ಣ, ನೀನು ಉತ್ತರ ದಿಕ್ಕಿಗೆ ಹೋಗಿ ಹುಡುಕು, ನಾನ್ ದಕ್ಷಿಣ ದಿಕ್ಕಿಗೆ ಹೋಗಿ ಹುಡುಕ್ತೀನಿ. ಸರಿ. ಗೊಲ್ಲ, ಅಣ್ಣ ಉತ್ತರ, ನೀನ್ ದಕ್ಷಿಣ, ಮತ್ ನಾನ್ ಯಾವ ಕಡೆ ಹೋಗ್ಬೇಕು? ಗೋಪಿಕೆ, ನೀನ್ ಅಣ್ಣನ್ ಜೊತೆ ಹೋಗು. ಅಣ್ಣನ್ ಜೊತೆನಾ? ಹಾ ಗೋಪಿಕೆ, ಯಾಕಂದ್ರೆ ನಿನ್ನ ನಂಬಕ್ಕಾಗಲ್ಲ. ಮೊದ್ಲೇ ನಾನ್ ನನ್ ಗೆಳೆಯರ್ನ ಹುಡುಕ್ತಿದೀನಿ, ಆಮೇಲೆ ನಿನ್ನ ಹುಡ್ಕೋ. ಹಾಗಾದ್ರೆ ಗೊಲ್ಲ. ರಾಧೆ, ಇಂಥ ಸಮಯದಲ್ಲಿ ಜಗಳಾಡ್ತಾ ಕೂರ್ಬಾರ್ದು. ತಡ ಮಾಡ್ಬೇಡ, ಸುಮ್ನೆ ನನ್ ಜೊತೆ ಬಾ. ಕೃಷ್ಣ, ಮತ್ತೆ ನಾವ್ ಇದೇ ಜಾಗದಲ್ಲೇ ಸಿಗೋಣ. ಸರಿ ಅಣ್ಣ, ಏನೇ ಗೊತ್ತಾದ್ರೂ ಮೊದ್ಲು ನಾವ್ ಇಲ್ಲೇ ಬಂದ್ ಭೇಟಿಯಾಗೋಣ. ಸರಿ ಕೃಷ್ಣ, ನಡಿ. ಬಾ ರಾಧೆ. ತರ ಇದೆ ಕೃಷ್ಣ, ಅದೇ ವಿಷಯ ಗೋಪಿಕೆ. ಕೃಷ್ಣ, ನೀನ್ ಎಲ್ಲ ಮರ್ತೋಗಿದ್ಯಾ ಅನಿಸ್ತಿದೆ. ನಾವಿಲ್ಲಿ ಸರ್ಪ ಹುಡ್ಕಕ್ ಬಂದಿಲ್ಲ, ಗೋಪ ಬಾಲಕರು ಮತ್ತೆ ಹಸುನ ಹುಡ್ಕಕ್ ಬಂದಿದೀವಿ. ಅಣ್ಣ, ಯಾಕೋ ಗೊತ್ತಿಲ್ಲ, ನನ್ಗಂತೂ ಈ ಸರ್ಪದ್ ಗುರ್ತು, ನಮ್ ಗೆಳೆಯರು ಮತ್ ಗೋಪ ಬಾಲಕರಿಗೆ ಬಂದಿರೋ ತೊಂದ್ರೆ ಎಲ್ಲದಕ್ಕೂ ಸಂಬಂಧ ಇರೋ ಆಗಿದೆ ಅಣ್ಣ. ಕೃಷ್ಣ, ನೀನ್ ಇದೆಯಲ್ಲ, ಏನ್ ನೋಡಿದ್ರು ಸಾಕು ಅದಕ್ಕೊಂದ್ ಸಂಬಂಧ ಕಟ್ಟಿ ಹೇಳ್ತಿರ್ತೀಯ. ನಾವ್ ನಮ್ ಸಮಯನ ಈ ಸರ್ಪದ್ ಗುರ್ತ್ ನೋಡ್ಕೊಂಡು ಹಾಳ್ ಮಾಡೋದ್ ಬೇಡ ಕೃಷ್ಣ. ನಡಿ ಇಲ್ಲಿಂದ. ನಿನ್ಗೇನ್ ಅನ್ಸುತ್ತೆ ಕೃಷ್ಣ? ಈ ಹಾವು ನಮ್ಮ ಗೋಪಾಲಕರು, ಗೆಳೆಯರು ಮತ್ತೆ ಹಸುಗಳನ್ನ ಅದರ ಹೊಟ್ಟೆ ಒಳಗೆ ಬಚ್ಚಿಟ್ಟಿರುತ್ತಾ? ಬಾರಾದೆ. ಈ ಗುರ್ತು ಗೋಕುಲದಿಂದ ಇಲ್ಲಿವರೆಗೂ ಬಂದಿದೆ. ಗೋಪಿಕೆ ಹೇಳ್ತಿರೋದು ಸತ್ಯ ಏನಾದ್ರೂ ಆಗಿದ್ರೆ